ಈಗಾಗಲೇ 56,000 ಹುದ್ದೆನ ನೀವು ಕಾಲ್ ಮಾಡಿದ್ರಲ್ಲ, ಮತ್ತು ಮೀಸಲಾತಿ ವಿಚಾರದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿದ್ರೆ ಒಳಿತು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸದ್ಯದ ಪರಿಸ್ಥಿತಿಯಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿ, ಯಾಕಂದರೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಏಜ್ ಬಾರ್ ಆಗ್ತದೆ ಇನ್ನೊಬ್ಬರಿಗೆ, ಯಥಾಸ್ಥಿತಿಯನ್ನು ಕಾಪಾಡಿ ಉದ್ಯೋಗವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾಗಮೋಹನ್ ದಾಸ್ ವರದಿಯನ್ನು ನೋಡಿದ್ರೆ ಸಮಗ್ರವಾದ ಸಮೀಕ್ಷೆ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ನಾಯಕರುಗಳೆಲ್ಲ ಈಗಾಗಲೇ ಮಾತನಾಡಿದ್ದಾರೆ. ಸಮಗ್ರವಾದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಹೀಗೆ ಸಮಗ್ರವಾದ ಸಮೀಕ್ಷೆ ಆಗದೆ ಎಡಗೈ ಸಮುದಾಯ ಸಂಬಂಧಿತ ಜಾತಿಗಳು, ಬಲಗೈ ಸಂಬಂಧಿತ ಜಾತಿಗಳು, ಎಡಗೈ, ಈ ಥರದ ಒಂದು ಗೊಂದಲಮಯ ವಾತಾವರಣವನ್ನು ನಿರ್ಮಾಣ ಆಗಿರೋದ್ರಿಂದ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಯಥಾಸ್ಥಿತಿಯನ್ನು ಸರ್ಕಾರ ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. ಒಳ ಮೀಸಲಾತಿಯನ್ನು ಜಾರಿ ಮಾಡುತ್ತೇ ಆದರೆ ಏನು ರಾಜ್ಯದಾದ್ಯಂತ ಬಲಗೈ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಒಳ ಮೀಸಲಾತಿ ಜಾರಿ ಆದರೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗುತ್ತೆ. ನೀವು 2/8/2025 ಏನು ರೋಸ್ಟರ್ ಬಿಲ್ಲನ್ನು ಜಾರಿ ಮಾಡಿದ್ದೀವಿ, ಈ ರೋಸ್ಟರ್ ಬಿಲ್ ಪ್ರಕಾರವಾಗಿ ಒಳ ಮೀಸಲಾತಿ ಜಾರಿ ಆದರೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗುತ್ತೆ. ಈ ರೋಸ್ಟರ್ ಬಿಲ್ಲನ್ನು ಸರಿ ಮಾಡಿ ಅಂತ ಪ್ರವರ್ಗ ಎ ಅಂದರೆ ಮಾದಿಗ ಸಂಬಂಧ ಜಾತಿಗಳು 1ನೇ ಸ್ಥಾನಕ್ಕೆ, ಅದಾದ ನಂತರದಲ್ಲಿ ಸಾಮಾನ್ಯ ಅಭ್ಯರ್ಥಿ, ಅದಾದ ನಂತರದಲ್ಲಿ 3ನೇ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡ, 4ನೇ ಸ್ಥಾನಕ್ಕೆ ಸಾಮಾನ್ಯ ಅಭ್ಯರ್ಥಿ, 5ನೇ ಸ್ಥಾನಕ್ಕೆ ಪ್ರವರ್ಗ 1, 6ನೇ ಸ್ಥಾನಕ್ಕೆ ಸಾಮಾನ್ಯ ಅಭ್ಯರ್ಥಿ, 7ನೇ ಸ್ಥಾನಕ್ಕೆ ಪ್ರವರ್ಗ 2A, 8ನೇ ಸ್ಥಾನಕ್ಕೆ ಸಾಮಾನ್ಯ ಅಭ್ಯರ್ಥಿ, 9ನೇ ಸ್ಥಾನಕ್ಕೆ ಪ್ರವರ್ಗ 2B ಅಂದರೆ ಬಲಗೈ ಸಂಬಂಧಿತ ಜಾತಿಗಳನ್ನ ತಂದು ಮಡಗಿ ಈ ರೋಸ್ಟರ್ ಬಿಲ್ ಮಾಡಿದ್ದಾರೆ. ಇದು ಎಂಥ ಅನ್ಯಾಯ! ಇದು ಈ ಬಲಗೈ ಸಂಬಂಧಿತ ಜಾತಿಗಳನ್ನ ಮೀಸಲಾತಿ ಪ್ರಕ್ರಿಯೆಯಿಂದಲೇ ಹೊರಗಿಡ್ತಕ್ಕಂಥ ಹುನ್ನಾರ. ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಈ ಬಲಗೈ ಸಂಬಂಧಿತ ಜಾತಿಗಳಿಗೆ ಮೀಸಲಾತಿಯೇ ಸಿಗಲ್ಲ ಅಂತ ಸ್ಥಿತಿಗೆ ಈ ಸರ್ಕಾರ ನಮ್ಮನ್ನು ತಂದು ಇಟ್ಟಿದೆ. ನೀವು ಏನು ಮಾಡಿದ್ರೆ ಗೊತ್ತಿಲ್ಲ ಸರ್ಕಾರದವರು. ನಮಗೆ ಈ ರೋಸ್ಟರ್ ಬಿಲ್ಲನ್ನು ಸರಿ ಮಾಡಿ, ನಮಗೆ ಅನ್ಯಾಯ ಆಗದಾಗೆ ನೀವು ಹೊಸ ರೋಸ್ಟರ್ ಬಿಲ್ಲನ್ನು ಸರಿ ಮಾಡಿ, ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಧ್ಯಮದವರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ಮಾಧ್ಯಮದ ಗೋಷ್ಠಿಯನ್ನು ಕರೆದಿದ್ದೀವಿ. ಬಲಗೈಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ಕೂಡ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದು ಸಮುದಾಯ ಬದ್ಧತೆ ಇಟ್ಕೊಂಡು ಇದೆ ಉದ್ದೇಶ ಇಟ್ಕೊಂಡು ಬಂದರು. ಅದರಲ್ಲಿ ಇತ್ತೀಚಿನ ರಾಜಕಾರಣಿಗಳು ಕೂಡ ಅಂಬೇಡ್ಕರ್ ಅವರು ಕೊಟ್ಟಂಥ ರಾಜಕೀಯ ಮೀಸಲಾತಿಯಿಂದ ಆ ಒಂದು ಬದ್ಧತೆಯನ್ನು ಕಾಪಾಡಿ ಒಂದು ಅವರಂತೆ ತಾವು ಕೂಡ ಒಂದು ಸಮುದಾಯಕ್ಕೆ ಹಿಡಿಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಕ್ಕೆ ಬಯಸ್ತಿದ್ದೇನೆ. ಮತ್ತು ಇಲ್ಲಿ ಸ್ವಹಿತಾಸಕ್ತಿಯಿಂದ ಸಮುದಾಯ ಹಿತಾಸಕ್ತಿ ಭಾಳ ಮುಖ್ಯವಾಗಿದೆ. ದಯವಿಟ್ಟು ತಾವು ಕೂಡ ಇದರಲ್ಲಿ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ಏನು ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಿದೆ, ಆ ಒಳ ಮೀಸಲಾತಿಯಲ್ಲಿ ಬಲಗೈಗೂ ಕೂಡ ಯಾವುದೇ ಅನ್ಯಾಯ ಆಗದ ಥರದಲ್ಲಿ ಕಾಪಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.